ಯಾಜಕ ಕಾಂಡ ಅಧ್ಯಾಯ 16. ಆರೋನನ ಇಬ್ಬರು ಮಕ್ಕಳು ಯೆಹೋವನ ಸನ್ನಿಧಿಗೆ ಬಂದು ನಾಶವಾದ ಮೇಲೆ ಯೆಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನು ದಾಟಿ ಮಹಾಪವಿತ್ರ ಸ್ಥಾನದೊಳಕ್ಕೆ ಮಂಜೂಷದ ಮೇಲನ ಕೃಪಾಸನದ ಹತ್ತಿರಕ್ಕೆ ಬರಬಾರದೆಂದು ಅವನಿಗೆ ಹೇಳು. ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದನು. ಆರೋನನು ಮಹಾಪವಿತ್ರ ಸ್ಥಾನದೊಳಗೆ ಬರುವಾಗ ಮುಂದೆ ಹೇಳುವ ರೀತಿಯಾಗಿ ಬರಬೇಕು. ಅವನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಹೋರಿಯನ್ನೂ ಸರ್ವಾಂಗ ಹೋಮಕ್ಕಾಗಿ ಟಗರನ್ನೂ ತರಬೇಕು. ಅವನು ಪರಿಶುದ್ಧವಾದ ನಾರಿನ ನಿಲುವಂಗಿಯನ್ನು ತೊಟ್ಟುಕೊಂಡು ನಾರಿನ ಚಡ್ಡಿಯನ್ನು ಹಾಕಿಕೊಂಡು ನಾರಿನ ನಡುಕಟ್ಟನ್ನು ಕಟ್ಟಿಕೊಂಡು ತಲೆಗೆ ಮುಂಡಾಸವನ್ನು ಸುತ್ತಿಕೊಳ್ಳಬೇಕು. ಅವು ದೀಕ್ಷಾ ವಸ್ತ್ರಗಳಾದುದರಿಂದ ಅವನು ಅವುಗಳನ್ನು ಧರಿಸಿಕೊಳ್ಳುವುದಕ್ಕೆ ಮುಂಚೆ ಸ್ನಾನ ಮಾಡಬೇಕು. ಇಸ್ರಾಯೇಲ್ಯರ ಜನಸಮೂಹದಿಂದ ದೋಷ ಪರಿಹಾರಕ ಯಜ್ಞಕ್ಕಾಗಿ 2 ಹೋತಗಳನ್ನು, ಸರ್ವಾಂಗ ಹೋಮಕ್ಕಾಗಿ 1 ಟಗರನ್ನು ತೆಗೆದುಕೊಂಡು ಬರಬೇಕು. ಆರೋನನು ತನಗೋಸ್ಕರವಾಗಿ ತಂದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರ ಮಾಡಬೇಕು. ಆ 2 ಹೋತಗಳನ್ನು ಅವನು ದೇವದರ್ಶನದ ಗುಡಾರದ ಬಾಗಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಆಗ ಅವನು ಆ ಹೋತಗಳ ವಿಷಯವಾಗಿ ಯೆಹೋವನಿಗೋಸ್ಕರವೆಂದೂ ಅಜಾಜೇಲನಿಗೋಸ್ಕರವೆಂದೂ ಚೀಟುಗಳನ್ನು ಬರೆದು ಹಾಕಬೇಕು. ಯಾವ ಹೋತ ಯೆಹೋವನದೆಂದು ಗೊತ್ತಾಗುವುದೋ ಅದನ್ನು ಆರೋನನು ದೋಷ ಪರಿಹಾರಕ ಯಜ್ಞರೂಪವಾಗಿ ಸಮರ್ಪಿಸಬೇಕು. ಯಾವ ಹೋತ ಅಜಾಜೇಲನದೆಂದು ಗೊತ್ತಾಗುವುದೋ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಜೀವವಾಗಿಯೇ ನಿಲ್ಲಿಸಿ ಅದರ ಮೇಲೆ ದೋಷ ಹೊರಿಸಿ ಅರಣ್ಯಕ್ಕೆ ಅಜಾಜೇಲನಿಗಾಗಿ ಬಿಡಿಸಿಬಿಡಬೇಕು. ಆರೋನನು ತನಗೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರವನ್ನು ಮಾಡಬೇಕು. ಅವನು ತನಗೋಸ್ಕರವಾದ ಹೋರಿಯನ್ನು ವಧಿಸಿದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿರುವ ವೇದಿಯಿಂದ ಕೆಂಡಗಳನ್ನು ಧೂಪಾರತಿಯಲ್ಲಿ ತುಂಬಿಸಿ ಪರಿಮಳ ಧೂಪದ್ರವ್ಯದ ಚೂರ್ಣದಲ್ಲಿ 2 ಹಿಡಿ ತೆಗೆದುಕೊಂಡು ತೆರೆಯನ್ನು ದಾಟಿ ಆ ಧೂಪವನ್ನು ಯೆಹೋವನ ಸನ್ನಿಧಿಯಲ್ಲಿಯೇ ಕೆಂಡಗಳ ಮೇಲೆ ಹಾಕಬೇಕು. ಅವನಿಗೆ ಪ್ರಾಣ ನಷ್ಟವಾಗದಂತೆ ಧೂಪದ ಹೊಗೆ ಮೇಘದೋಪಾದಿಯಲ್ಲಿ ಆಜ್ಞಾಶಾಸನಗಳ ಮೇಲಣ ಕೃಪಾಸನವನ್ನು ಮುಚ್ಚುವುದು. ಆಗ ಆ ಹೋರಿಯ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಕೃಪಾಸನದ ಪೂರ್ವ ಭಾಗದ ಮೇಲೆ ಬೆರಳಿನಿಂದ ಚಿಮುಕಿಸಿ ಕೃಪಾಸನದ ಎದುರಾಗಿಯೂ 7 ಸಾರಿ ಚಿಮುಕಿಸಬೇಕು. ತರುವಾಯ ಅವನು ಜನರಿಗೋಸ್ಕರವಾದ ದೋಷ ಪರಿಹಾರಕ ಯಜ್ಞದ ಹೋತವನ್ನು ವಧಿಸಿ ಅದರ ರಕ್ತವನ್ನು ತೆರೆಯೊಳಗೆ ತಂದು ಹೋರಿಯ ರಕ್ತದಿಂದ ಮಾಡಿದಂತೆಯೇ ಇದರ ರಕ್ತದಿಂದಲೂ ಮಾಡಿ ಕೃಪಾಸನದ ಮೇಲೆಯೂ ಎದುರಾಗಿಯೂ ಚಿಮುಕಿಸಬೇಕು. ಹೀಗೆ ಇಸ್ರಾಯೇಲ್ಯರು ನಾನಾ ವಿಧವಾದ ಅಪರಿಶುದ್ಧತ್ವ, ಅಪರಾಧ, ದ್ರೋಹ ಇವುಗಳಿಂದ ಮಹಾಪವಿತ್ರ ಸ್ಥಾನಕ್ಕೆ ಉಂಟು ಮಾಡಿದ ದೋಷವನ್ನು ಆರೋನನು ಪರಿಹರಿಸುವನು. ಅಶುದ್ಧರಾದ ಅವರ ನಡುವೆ ಇರುವ ದೇವದರ್ಶನದ ಗುಡಾರಕ್ಕೋಸ್ಕರವೂ ಹಾಗೆಯೇ ದೋಷ ಪರಿಹಾರ ಮಾಡುವನು. ಅವನು ದೋಷ ಪರಿಹಾರ ಮಾಡುವುದಕ್ಕಾಗಿ ಮಹಾಪವಿತ್ರ ಸ್ಥಾನದೊಳಗೆ ಹೋಗಿ ಹೊರಗೆ ಬರುವ ತನಕ ಯಾರೂ ದೇವದರ್ಶನದ ಗುಡಾರದಲ್ಲಿ ಹೋಗಕೂಡದು. ಹಾಗೆ ತನಗೋಸ್ಕರವಾಗಿಯೂ ತನ್ನ ಮನೆತನದವರಿಗೋಸ್ಕರವಾಗಿಯೂ ಇಸ್ರಾಯೇಲ್ಯರ ಎಲ್ಲ ಜನಸಮೂಹಕ್ಕೋಸ್ಕರವಾಗಿಯೂ ದೋಷ ಪರಿಹಾರ ಮಾಡುವನು. ತರುವಾಯ ಅವನು ಹೊರಗೆ ಬಂದು ಯೆಹೋವನ ಸನ್ನಿಧಿಯಲ್ಲಿರುವ ಯಜ್ಞವೇದಿಯ ಬಳಿಗೆ ಹೋಗಿ ಅದಕ್ಕಾಗಿ ದೋಷ ಪರಿಹಾರ ಮಾಡಬೇಕು. ಆ ಹೋರಿಯ ರಕ್ತದಲ್ಲಿಯೂ ಆ ಹೋತನ ರಕ್ತದಲ್ಲಿಯೂ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ವೇದಿಯ ಕೊಂಬುಗಳಿಗೆ ಸುತ್ತಲೂ ಹಚ್ಚಬೇಕು. ಅವನು ಆ ರಕ್ತದಲ್ಲಿ ಸ್ವಲ್ಪವನ್ನು ಅದರ ಮೇಲೆ 7 ಸಾರಿ ಬೆರಳಿನಿಂದ ಚಿಮುಕಿಸಿ ಇಸ್ರಾಯೇಲ್ಯರಿಂದ ಅದಕ್ಕುಂಟಾದ ಅಶುದ್ಧತ್ವವನ್ನು ಹೋಗಲಾಡಿಸಿ ಅದನ್ನು ಪರಿಶುದ್ಧಪಡಿಸಬೇಕು. ಆರೋನನು ಮಹಾಪವಿತ್ರ ಸ್ಥಾನ, ದೇವದರ್ಶನದ ಗುಡಾರ, ವೇದಿ ಇವುಗಳಿಗೋಸ್ಕರ ದೋಷ ಪರಿಹಾರ ಮಾಡಿ ಮುಗಿಸಿದ ಮೇಲೆ ಆ ಸಜೀವವಾದ ಹೋತವನ್ನು ತರಿಸಿ ಅದರ ತಲೆಯ ಮೇಲೆ 2 ಕೈಗಳನ್ನು ಇಟ್ಟು ಇಸ್ರಾಯೇಲ್ಯರ ಎಲ್ಲ ಪಾಪಗಳನ್ನು, ದ್ರೋಹಗಳನ್ನು, ಅಪರಾಧಗಳನ್ನು ಯೆಹೋವನಿಗೆ ಅರಿಕೆ ಮಾಡಿ ಆ ಹೋತದ ತಲೆಯ ಮೇಲೆ ಹೊರಿಸಿ ಅದನ್ನು ಆ ಕೆಲಸಕ್ಕೆ ನೇಮಕವಾದವನ ಕೈಯಿಂದ ಅರಣ್ಯಕ್ಕೆ ಕಳುಹಿಸಿಬಿಡಬೇಕು. ಆ ಹೋತ ಅವರ ಎಲ್ಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ದುರ್ಗಮವಾದ ಪ್ರದೇಶಕ್ಕೆ ಒಯ್ಯುವಂತೆ ಆ ಮನುಷ್ಯನು ಅದನ್ನು ಅರಣ್ಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಿಡಬೇಕು. ತರುವಾಯ ಆರೋನನು
ದೇವದರ್ಶನದ ಗುಡಾರದೊಳಗೆ ಬಂದು ತಾನು ಮಹಾಪವಿತ್ರ ಸ್ಥಾನದೊಳಗೆ ಹೋಗುವುದಕ್ಕಾಗಿ ಧರಿಸಿಕೊಂಡಿದ್ದ ನಾರುಮಡಿಗಳನ್ನು ತೆಗೆದು ಅಲ್ಲೇ ಇಟ್ಟುಬಿಟ್ಟು ಪ್ರಾಕಾರದಲ್ಲಿ ಸ್ನಾನ ಮಾಡಿ ತನ್ನ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು. ಆಗ ಅವನು ಹೊರಗೆ ಬಂದು ತನಗೋಸ್ಕರವೂ ಜನಸಮೂಹಕ್ಕೋಸ್ಕರವೂ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ತನಗೋಸ್ಕರವಾಗಿಯೂ ಜನರಿಗೋಸ್ಕರವಾಗಿಯೂ ದೋಷ ಪರಿಹಾರ ಮಾಡಬೇಕು. ಅವನು ದೋಷ ಪರಿಹಾರಕ ಯಜ್ಞ ಪಶುಗಳ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅಜಾಜೇಲನಿಗೆ ಹೋತವನ್ನು ಬಿಟ್ಟು ಬಂದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಿಯೇ ಪಾಳೆಯಕ್ಕೆ ಬರಬೇಕು. ದೋಷ ಪರಿಹಾರಕ ಯಜ್ಞ ಪಶುಗಳಾದ ಹೋರಿ ಹೋತಗಳ ರಕ್ತವನ್ನು ಮಹಾಪವಿತ್ರ ಸ್ಥಾನದಲ್ಲಿ ದೋಷ ಪರಿಹಾರ ಮಾಡುವುದಕ್ಕಾಗಿ ತಂದ ಮೇಲೆ ಅವುಗಳ ಶರೀರಗಳನ್ನು ಪಾಳೆಯದ ಆಚೆಗೆ ತೆಗೆದುಕೊಂಡು ಹೋಗಿ ಚರ್ಮ, ಮಾಂಸ, ಕಲ್ಮಶಗಳೆಲ್ಲವನ್ನೂ ಬೆಂಕಿಯಿಂದ ಸುಡಿಸಿಬಿಡಬೇಕು. ಅವುಗಳನ್ನು ಸುಟ್ಟವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಿಯೇ ಪಾಳೆಯದೊಳಗೆ ಬರಬೇಕು. ಇದು ನಿಮಗೆ ಶಾಶ್ವತವಾದ ನಿಯಮ. ಯಾವುದೆಂದರೆ, ಸ್ವದೇಶಸ್ಥರಾದ ನೀವು ನಿಮ್ಮಲ್ಲಿ ಇಳುಕೊಂಡಿರುವ ಅನ್ಯ ದೇಶದವರು ಎಲ್ಲರೂ 7ನೇ ತಿಂಗಳಿನ 10ನೇ ದಿನದಲ್ಲಿ ಸಕಲ ವಿಧವಾದ ಕೆಲಸಗಳನ್ನೂ ಬಿಟ್ಟು ಉಪವಾಸ ಮಾಡಿ ಪ್ರಾಣವನ್ನು ಕುಂದಿಸಿಕೊಳ್ಳಬೇಕು. ಯಾಕಂದರೆ ನೀವು ಪರಿಶುದ್ಧರಾಗುವುದಕ್ಕಾಗಿ ಈ ದಿನದಲ್ಲಿ ನಿಮಗೋಸ್ಕರ ದೋಷ ಪರಿಹಾರವಾಗುವುದು. ಯೆಹೋವನ ದೃಷ್ಟಿಯಲ್ಲಿ ನಿಮ್ಮ ಎಲ್ಲ ದೋಷಗಳು ನಿವಾರಣೆಯಾಗುವವು. ಇದು ನಿಮಗೆ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ ದಿನವಾಗಿರಬೇಕು. ಇದರಲ್ಲಿ ನೀವು ಉಪವಾಸವಾಗಿರಬೇಕು. ಇದೇ ನಿಮಗೆ ಶಾಶ್ವತ ನಿಯಮ. ಆರೋನನ ವಂಶದವರಲ್ಲಿ ಯಾವನಿಗೆ ಪಿತೃಸ್ಥಾನದಲ್ಲಿ ಮಹಾಯಾಜಕನ ಉದ್ಯೋಗವನ್ನು ನಡೆಸುವುದಕ್ಕೆ ಪಟ್ಟಾಭಿಷೇಕವಾಗುವುದೋ ಅವನೇ ಈ ದೋಷ ಪರಿಹಾರ ಕಾರ್ಯವನ್ನು ಆಚರಿಸಬೇಕು. ಅವನೇ ಆ ನಾರುಮಡಿಗಳನ್ನು ಧರಿಸಿಕೊಂಡು ಪರಿಶುದ್ಧವಾದ ದೇವಸ್ಥಾನ, ದೇವದರ್ಶನದ ಗುಡಾರ, ಯಜ್ಞವೇದಿ, ಯಾಜಕರು, ಜನಸಮೂಹದವರು ಈ ಎಲ್ಲರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಬೇಕು. ಇಸ್ರಾಯೇಲ್ಯರ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಅವರಿಗೋಸ್ಕರ ವರ್ಷಕ್ಕೆ ಒಂದಾವರ್ತಿ ದೋಷ ಪರಿಹಾರವನ್ನು ಮಾಡಬೇಕೆಂಬುದೇ ನಿಮಗೆ ಶಾಶ್ವತ ನಿಯಮ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಆರೋನನು ಮಾಡಿದನು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ಬಹು ಪ್ರಾಮುಖ್ಯವಾದಂಥ ಒಂದು ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. ಯಾಕಂತ ಹೇಳಿದರೆ, ಯಹೂದಿ ಜನರ ಜೀವನದಲ್ಲಿ, ಅಂದರೆ ಇಸ್ರಾಯೇಲರ ಜೀವನದಲ್ಲಿ ಈ ದಿನ ಬಹಳ ಸ್ಪೆಷಲ್ ಆಗಿರುವಂಥ ಒಂದು ದಿನ, ಬಹಳ ಒಂದು ನಿರೀಕ್ಷಿಸುವಂಥ ಒಂದು ದಿನ. ವರ್ಷದಲ್ಲಿ ಒಂದೇ ದಿನ, ಈ ಒಂದು ದಿನ ಇದು ಕರ್ತನು ನೇಮಿಸಿದ ದಿನ. ಇದರಲ್ಲಿ ಅವರು ಬಹಳವಾಗಿ ಆನಂದಿಸ್ತಿದ್ದರು, ಈ ದಿನಕ್ಕಾಗಿ ಎದುರು ನೋಡ್ತಿದ್ದರು. ಇದು ಒಂದು ಎಂಥ ದಿನ ಎಂಬುದಾಗಿ ನೋಡುವಾಗ ದೋಷ ಪರಿಹಾರ ಅಥವಾ ಪಾಪ ಕ್ಷಮಾಪಣೆಯ, ಪಾಪ ಪರಿಹಾರದ ಮಹಾದಿನ ಇದು. ಡೇ ಆಫ್ ಅಟೋನ್ಮೆಂಟ್. 16ನೇ ಅಧ್ಯಾಯದಲ್ಲಿ ಸುಮಾರು 34 ವಚನಗಳು ಇರುವಂಥ ಈ ಅಧ್ಯಾಯದಲ್ಲಿ ಈ ಒಂದು ಮಹಾದಿನ, ಶುಭ ದಿನ, ಸಂತೋಷ ದಿನ ಕುರಿತಾಗಿ ವಿವರಿಸಲಾಗಿದೆ. ಆಂಗ್ಲದಲ್ಲಿ ಒಂದು ಹಾಡಿದೆ, ಓ ವಾಟ್ ಎ ವಂಡರ್ಫುಲ್ ಡೇ ಎಂಬುದಾಗಿ. ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಂಥ ಆ ಭಕ್ತನು ಈ ಹಾಡನ್ನು, ಅದು ಆಶ್ಚರ್ಯ ದಿನ, ಡೇ ಐ ವಿಲ್ ನೆವರ್ ಫರ್ಗೆಟ್, ನಾನು ಎಂದೂ ಮರೆಯಲಾರೆ ಅಂಥ ಒಂದು ದಿನ ಎಂಬುದಾಗಿ ಹಾಡುವಂಥ ಹಾಡು ಸಹ ಉಂಟು. ಯಾಕಂತ ಹೇಳಿದರೆ ಈ ಪಾಪ ಕ್ಷಮಾಪಣೆಯ ಅನುಭವ ಭಾಳ ಶ್ರೇಷ್ಠವಾದಂಥ ಒಂದು ಅನುಭವ, ಅಮೂಲ್ಯವಾದಂಥ ಒಂದು ಅನುಭವ, ಆಶ್ಚರ್ಯವಾದಂಥ ಅನುಭವ. ಮತ್ತು ಹಳೆ ಒಡಂಬಡಿಕೆಯಲ್ಲಿರುವಂಥ ಆ ಜನರಿಗೆ ಈ ಪಾಪ ಕ್ಷಮಾಪಣೆ ಸಂಪೂರ್ಣವಾಗಿರಲಿಲ್ಲ. ಯಾಕಂದರೆ ಆ ಪಾಪ ಕ್ಷಮಾಪಣೆಯು ಸಿದ್ಧಿಗೆ ಬಂದ ಕ್ಷಮಾಪಣೆಯಾಗಿರಲಿಲ್ಲ. ಇಟ್ ವಾಸ್ ನಾಟ್ ಎ ಪರ್ಫೆಕ್ಟ್ ಫರ್ಗಿವ್ನೆಸ್. ಆದರೂ ಕೂಡ ಅವರಿಗೆ ಆ ಒಂದು ಪಾಪ
ಪರಿಹಾರದ ಒಂದು ದಿನವಾಗಿ ಆಚರಿಸ್ತಿದ್ರು. ಯಾಕೆ ಆ ರೀತಿಯಾಗಿ ನಾನು ಹೇಳಿದೆ ಅಂತ ಹೇಳಿದಾಗ, ಇಬ್ರಿಯ 10 ಅದರಲ್ಲಿ ಒಂದು ಮಾತು ಹೇಳ್ತದೆ, ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತರಲಾರದೇ ಇತ್ತು. ಹಳೆ ಒಡಂಬಡಿಕೆಯ ಯಜ್ಞಗಳು ಯಾವುದನ್ನು ಸಿದ್ಧಿಗೆ ತರಲಾರದೇ ಇತ್ತು, ಅದೊಂದು ಛಾಯೆಯಾಗಿತ್ತು. ಮತ್ತು ಇಬ್ರಿಯ 9:13-14 ಪ್ರಾಣಿಗಳ ಒಂದು ರಕ್ತವು ಯೇಸು ಕ್ರಿಸ್ತನ ರಕ್ತವು ಹೋಲಿಕೆ ಮಾಡಿ ನೋಡುವಾಗ, ಆ ಯೇಸು ಕ್ರಿಸ್ತನ ರಕ್ತವು ಅದು ನಿರ್ದೋಷವಾದ, ದೋಷರಹಿತವಾದ, ನಿತ್ಯವಾದಂಥ ಒಂದು ಯಜ್ಞವಾಗಿತ್ತು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ಆ ಪಾಪ ಕ್ಷಮಾಪಣೆಯ ಅನುಭವವನ್ನು ಹೊಂದಿದಂಥ ಹಳೆ ಒಡಂಬಡಿಕೆಯಲ್ಲಿ ಮಹಾ ಸಂತೋಷ, ಭಾಳ ಒಂದು ಆನಂದದ ಒಂದು ಅನುಭವ ಇಸ್ರಾಯೇಲರಿಗೆ ಆಗಿತ್ತು. ಸರಿ, ಅದರ ಬಗ್ಗೆ ನಾವು ಒಂದೊಂದಾಗಿ ಈಗ ನಾವು ನೋಡಿಕೊಳ್ಳೋಕ್ಕೆ ಮುಂಚಿತವಾಗಿ 1ನೇ ವಚನ 16ನೇ ಅಧ್ಯಾಯ ಯಾಜಕಕಾಂಡ 1ರಲ್ಲಿ ಆರೋನನ 2 ಮಕ್ಕಳು ಯೆಹೋವನ ಸನ್ನಿಧಿಗೆ ಬಂದು ನಾಶವಾದ ಮೇಲೆ, ಯಾಕಂದರೆ ನೆನಪಿರಲಿ, ಅವರು ಆ ಯಾಜಕಕಾಂಡ 10ನೇ ಅಧ್ಯಾಯದಲ್ಲಿ ದೇವರು ಆಜ್ಞಾಪಿಸದಂಥ ಒಂದು ಬೆಂಕಿಯನ್ನು, ಅಗ್ನಿಯನ್ನು ಕರ್ತನಿಗೆ ಸಮರ್ಪಿಸಲಾಗಿ ದೇವರ ಸನ್ನಿಧಾನದಿಂದ ಬೆಂಕಿ ಬಂದು ಅವರನ್ನು ದಹಿಸಿಬಿಡ್ತು. ಆ ನಿಮಿತ್ತವಾಗಿ ಆರೋನನ 2 ಮಕ್ಕಳು ತನ್ನ ಕಣ್ಣು ಮುಂದೆ ಆ ಮೃತಪಟ್ಟು ಸತ್ತು ಬಿದ್ದು ನಾಶವಾದದ್ದನ್ನು ನೋಡಿದಾಗ ಆರೋನನು ಅವನ ಪ್ರತಿಕ್ರಿಯೆ ಏನಾಗಿರಬೇಕೆಂಬುದಾಗಿ ನಾನು ಕೂಡ ಸ್ವಲ್ಪ ಕ್ಯೂರಿಯಸ್ ಆಗಿ ಕುತೂಹಲವಾಗಿ ನೋಡಿದಾಗ ಆರೋನನು ಮೌನವಾಗಿದ್ದನಂತ ನೋಡುವಾಗ ಒಂದು ಕಡೆ ಮಕ್ಕಳು ಮಾಡಿದ್ದು ತಪ್ಪೇ, ತಂದೆಯನ್ನು ಅವರು ಕನ್ಸಲ್ಟ್ ಮಾಡ್ಬೋದಾಗಿತ್ತು, ಆರೋನನು ಮಹಾಯಾಜಕನು ಕೇಳ್ಬೋದಾಗಿತ್ತು, ಕೇಳಲಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಒಂದು ತೀರ್ಮಾನ ತಗೊಂಡ್ರು. ಇನ್ನೊಂದು ಕಡೆ ದೇವರು ಪಕ್ಷಪಾತವಿಲ್ಲದ ದೇವರ ಇನ್ಸ್ಟ್ರಕ್ಷನ್ಸು ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಈ ರೀತಿಯಾಗಿರಬೇಕು, ಈ ರೀತಿಯಾಗಿರಬಾರ್ದು ಎಂಬರ ಬಗ್ಗೆ ರಿಪೀಟೆಡ್ ಆಗಿ ಪುನಃ ದೇವರು ಸಾಕಷ್ಟು ನಿಯಮಗಳನ್ನು, ನುಡಿಗಳನ್ನು, ಶಿಕ್ಷಣಗಳನ್ನು, ಇನ್ಸ್ಟ್ರಕ್ಷನ್ಸನ್ನು ಭಾಳ ಕ್ಲಿಯರಾಗಿ ರಿಪೀಟ್ ಮಾಡಿ, ಕೆಲವು ಸರಿ ಯಾಕೆ ದೇವರು ಇಷ್ಟೊಂದು ಸಾರಿ ರಿಪೀಟ್ ಮಾಡ್ತಾರೆ, ಹೇಳಿದ್ದನ್ನೇ ದೇವರು ಹೇಳ್ತಾ ಇದ್ದಾರಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ಆ ರೀತಿಯಾಗಿ ಹೇಳಿದ್ದಾಗ್ಯೂ ನೋಡ್ರಿ ತಪ್ಪಾಯಿತು. ತಪ್ಪಷ್ಟೇ ಅಲ್ಲ, ಪ್ರಾಣನೇ ಹೋಯಿತು. ಆದ ಕಾರಣ ಇದು ಭಯಂಕರವಾದಂಥ ಒಂದು ಅನುಭವ. ಭಯಂಕರ ಅಂತ ನಾನು ಯಾಕೆ ಹೇಳಬೇಕಂತ ಹೇಳಿದರೆ, ಇಬ್ರಿಯ 10ನೇ ಅಧ್ಯಾಯದಲ್ಲಿ ಆ ಪದ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿಬೀಳುವುದು ಭಯಂಕರವಾದದ್ದು ಅಂತ ಹೇಳ್ಬಿಟ್ಟು, ದೇವರು ಹಗುರವಾಗಿ ನಾವು ದೇವರನ್ನು ಭಾವಿಸಿಕೊಳ್ಳಬಾರ್ದು. ಆರೋನನ ಮಕ್ಕಳಿಬ್ಬರು ತೀರಿ ಹೋದ ನಂತರ ಯೆಹೋವನು ಮೋಶೆಗೆ 1ನೇ ವಚನ 16 ಯಾಜಕಕಾಂಡ ಮಾತನಾಡಿ, ಮೋಶೆಯ ಸಂಗಡ ಮಾತನಾಡಿ ಹೇಳಿದ್ದೇನೆಂದರೆ, ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ, ಆಶ್ಚರ್ಯ, ಮನಸ್ಸಿಗೆ ಬಂದಾಗಲ್ಲ ತೆರೆಯನ್ನು ದಾಟಿ ಮಹಾಪವಿತ್ರ ಸ್ಥಾನದೊಳಕ್ಕೆ ಮಂಜೂಷದ ಮೇಲಣ ಕೃಪಾಸನದ ಹತ್ತಿರಕ್ಕೆ ಬರಬಾರದೆಂದು ಅವನಿಗೆ ಹೇಳು. ಇಷ್ಟ ಬಂದಾಗಲ್ಲ ನನ್ನ ಹತ್ರ ಬರೋ ಹಾಗಿಲ್ಲ. ಮನಸ್ಸಿಗೆ ಬಂದಾಗಲ್ಲ ತೆರೆ ಆಚೆಗಿರುವಂಥ ದೇವರ ಸನ್ನಿಧಾನಕ್ಕೆ ಬರಬಾರ್ದು. ಮನಸ್ಸಿಗೆ ಬಂದಾಗೆಲ್ಲ ತೆರೆ ಒಳಗಿರುವಂಥ ಮಂಜೂಷದ ಬಳಿಗೆ ಬರಬಾರ್ದು. ದೇವ ಸನ್ನಿಧಾನವನ್ನು ಸೂಚಿಸುವಂಥ ಮಂಜೂಷದ ಹತ್ತಿರ, ಆರ್ಕ್ ಆಫ್ ಗಾಡ್ ಹತ್ರ ಬರಬಾರ್ದು. ಮನಸ್ಸಿಗೆ ಬಂದಾಗೆಲ್ಲ ಆರೋನನು, ಅದು ಸಾಧಾರಣ ವ್ಯಕ್ತಿ ಅಲ್ಲ, ಆತನು ಕೇವಲ ವಿಶ್ವಾಸಿ ಅಲ್ಲ, ಕೇವಲ ಯಾಜಕನಲ್ಲ, ಮಹಾಯಾಜಕನು, ಅವನೊಬ್ಬನೇ ಮಹಾಯಾಜಕನು. ಆ ರೀತಿಯಾಗಿರುವಾಗ ಅವನು ಮಂಜೂಷದ ಮೇಲಣ ಕೃಪಾಸನದ ಹತ್ತಿರಕ್ಕೆ ಬರಬಾರ್ದು ಎಂದು ಅವನಿಗೆ ಹೇಳು ಎಂಬುದಾಗಿ ದೇವರು ಮೋಶೆಯ ಮುಖಾಂತರವಾಗಿ ಆರೋನನಿಗೆ ಹೇಳ್ತಾನೆ.
ಯಾಕೆ ಬರಬಾರ್ದು? ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾಗುವನು. 16ನೇ ಅಧ್ಯಾಯ ಯಾಜಕಾಂಡ, ಲೆವಿಟಿಕಸ್ 16:2. ದೇವರು ಹೇಳುವಂಥದ್ದು, ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾಗ್ತಾನೆ. ದ ಪ್ರೆಸೆನ್ಸ್ ಆಫ್ ಗಾಡ್ ಬ್ರಾಟ್ ಡೆತ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಾನವೇ ಅವರಿಬ್ಬರು ಮಕ್ಕಳನ್ನು ದೇವರ ಸನ್ನಿಧಾನದಿಂದ ಹೊರಟು ಬೆಂಕಿನ ನಾಶ ಮಾಡ್ತಲ್ವ. ಈಗ ದೇವರು ಹೇಳ್ತಾರೆ, ತಂದೆಯಾಗಿರುವಂಥ ಮಹಾಯಾಜಕನಾಗಿರುವಂಥ ಅವರಿಬ್ಬರು ಮಕ್ಕಳು ತೀರೋದರಲ್ಲ, ಅವರಿಗೆ ತಂದೆಯಾಗಿರುವಂಥ ಇಡೀ ಇಸ್ರಾಯೇಲರಿಗೆ ಮಹಾಯಾಜಕನಾಗಿರುವಂಥ ಆರೋನನ್ನು ಕೂಡ ಹತ್ತಿರಕ್ಕೆ ಬಂದರೆ ನಾಶವಾಗ್ತಾನೆ. ಯಾಕೆ? ಮನಸ್ಸಿಗೆ ಬಂದಾಗೆಲ್ಲ ಬರಬಾರ್ದು, ನಾನು ಹೇಳಿದಾಗಷ್ಟೇ ಬರಬೇಕು, ವರ್ಷಕ್ಕೊಂದು ಸರಿ ಮಾತ್ರ ಬರಬೇಕು ಎಂಬುದು ದೇವರ ಒಂದು ನಿಯಮವಾಗಿತ್ತು. ಆರೋನನು ಪವಿತ್ರ ಸ್ಥಾನದೊಳಗೆ ಬರುವಾಗ ಮುಂದೆ ಹೇಳುವ ರೀತಿಯಾಗಿ ಬರಬೇಕು. ಬರ್ಬೋದು ದೇವ್ರ ಸನ್ನಿಧಾನಕ್ಕೆ, ಅದರ ಲಿಮಿಟೇಷನ್, ಪರಿಮಿತಿ. ಹೇಗೆ ಬರಬೇಕು ಅಂತ ಹೇಳಿಬಿಟ್ಟು ದೇವರು ಹೇಳ್ತಾನೆ 3ನೇ ವಚನದಿಂದ, ಅವನು ದೋಷ ಪರಿಹಾರ ಯಜ್ಞಕ್ಕಾಗಿ ಹೋರಿಯನ್ನು, ಸರ್ವಾಂಗ ಹೋಮಕ್ಕಾಗಿ ಟಗರನ್ನು ತರಬೇಕು. ಆ ರೀತಿಯಾಗಿ ದೇವರ ಸನ್ನಿಧಾನಕ್ಕೆ ಬರಬೇಕು. ಒಂದು ಹೋರಿ, ಒಂದು ಟಗರು. ಹೋರಿ ಆರೋನನಿಗಾಗಿ, ಮಹಾಯಾಜಕನಿಗಾಗಿ, ಮತ್ತು ಟಗರು ಆರೋನ ಮತ್ತು ಅವನ ಮನೆಯವರಿಗಾಗಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ತರಬೇಕು. ಅವನು ಪರಿಶುದ್ಧವಾದ ನಾರಿನ ನಿಲುವಂಗಿಯನ್ನು ತೊಟ್ಕೊಂಡು ಸುಮ್ಮನೆ ಹಾಗೆ ಇಷ್ಟ ಬಂದಾಗೆ ದೇವ್ರ ಸನ್ನಿಧಿಗೆ ಬರಬಾರ್ದು. ನೋಡ್ರಿ, ಮನಸ್ಸಿಗೆ ಬಂದ ಹಾಗೆ ಬರಬಾರ್ದು. ಬಂದರೆ ಹೋರಿ ತಗೊಂಡು ಬರಬೇಕು, ಬಂದರೆ ಟಗರನ್ನು ತಗೊಂಡು ಬರಬೇಕು, ಬಂದರೆ ವರ್ಷಕ್ಕೊಂದು ಸರಿ ಮಾತ್ರ ಬರಬೇಕು, ಬಂದರೆ ಪರಿಶುದ್ಧವಾದ ನಾರಿನ ನಿಲುವಂಗಿ. ಬರೀ ನಿಲುವಂಗಿ ಅಲ್ಲ, ಬರೀ ಕೋಟ್ ಹಾಕ್ಕೊಂಡು ಬರೋದಲ್ಲ, ನಾರಿನ ನಿಲುವಂಗಿ. ಬರೀ ನಾರಿನ ನಿಲುವಂಗಿ ಅಲ್ಲ, ಪರಿಶುದ್ಧವಾದ ನಾರಿನ ನಿಲುವಂಗಿಯನ್ನು ತೊಟ್ಟುಕೊಂಡು ನಾರಿನ ಚಡ್ಡಿಯನ್ನು ಹಾಕಿಕೊಂಡು. ದೇವರು ಒಳಗನ ವಸ್ತ್ರದ ಬಗ್ಗೆ ಕೂಡ ಲಕ್ಷ್ಯವಿಟ್ಟಿದ್ದಾನಂತ ನಾವು ನೋಡ್ತೇವೆ. God is concerned about the inner garments of the priest or the high priest. ಮಹಾಯಾಜಕನು ಚಡ್ಡಿಯನ್ನು ಹಾಕಿಕೊಂಡು ನಾರಿನ ನಡುಕಟ್ಟನ್ನು ಕಟ್ಟಿಕೊಂಡು ತಲೆಗೆ ಮುಂಡಾಸನ್ನು, ತಲೆಯಲ್ಲಿ ಇಷ್ಟ ಬಂದಾಗೆ ಪರವಾಗಿಲ್ಲ, ಇಷ್ಟೆಲ್ಲ ನಾನು ವಸ್ತ್ರ ಹಾಕ್ಕೊಂಡಿನಿ, ತಲೆಗೆ ಯಾವುದು ಇಳಿದಿದ್ರೆ ಪರವಾಗಿಲ್ಲ ಅಂತ ಬರಬಾರ್ದು. ತಲೆಗೆ ಕೂಡ ಮುಂಡಾಸವನ್ನು ಸುತ್ತಿಕೊಂಡು ಬರಬೇಕು. ಯಾಕೆ? ಅವು ದೀಕ್ಷಾ ವಸ್ತ್ರಗಳಾದ್ದರಿಂದ ಅವನು ಅವುಗಳನ್ನು ಧರಿಸಿಕೊಡುವುದಕ್ಕೆ ಮುಂಚೆ ಇನ್ನೊಂದು ಕಂಡೀಷನ್, ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ಮೇಲೆ ಅದನ್ನು ಹಾಕ್ಕೋಬೇಕು. ಇಸ್ರಾಯೇಲರ ಜನಸಮೂಹದಿಂದ ದೋಷ ಪರಿಹಾರ ಯಜ್ಞಕ್ಕಾಗಿ 2 ಹೋತಗಳನ್ನು, ಸರ್ವಾಂಗ ಹೋಮಕ್ಕಾಗಿ 1 ಟಗರನ್ನು ತೆಗೆದುಕೊಂಡು ಬರಬೇಕು. 2 ಹೋತ ಪ್ಲಸ್ 1 ಟಗರು. ಇದು ಇಡೀ ಇಸ್ರಾಯೇಲರಿಗೋಸ್ಕರವಾಗಿ, ಲಕ್ಷಾಂತರ ಜನರಾಗಿರುವಂಥ ಇಸ್ರಾಯೇಲರಿಗೋಸ್ಕರವಾಗಿ ಅದನ್ನು ತೆಗೆದುಕೊಂಡು ಬರಬೇಕು. ಆರೋನನ್ನು ತನಗೋಸ್ಕರವಾಗಿ ತಂದ ಹೋರಿ, ಅಂದರೆ 6ನೇ ವಚನದಲ್ಲಿ ಹೋರಿ ಆರೋನನಿಗೆ ಮತ್ತು ತನ್ನ ಮನೆತನದವರಿಗೋಸ್ಕರವಾಗಿ ದೋಷ ಪರಿಹಾರವಾಗಿ ಮಾಡಬೇಕು ಆ ಹೋರಿಯನ್ನು ಮತ್ತು ಟಗರನ್ನು ಕೂಡ. ಆದರೆ ಆ 2 ಹೋತಗಳನ್ನು ಅವನು ದೇವದರ್ಶನ ಗುಡಾರದ ಬಾಗಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಈಗ 2 ದೊಡ್ಡ ದೊಡ್ಡ ಹೋತಗಳು ಇಸ್ರಾಯೇಲರ ಪಾಪ ಕ್ಷಮಾಪಣೆಗಾಗಿ ಬಂದು ದೇವರ ಸನ್ನಿಧಾನದಲ್ಲಿ ಅಥವಾ ದೇವರ ಆ ಒಂದು ಬಾಗಿಲಿನ ಹತ್ರ, ದೇವದರ್ಶನ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ನಿಲ್ಲಿಸಿದ್ದಾರೆ. ಆಗ ಅವನು ಆ ಹೋತಗಳ ವಿಷಯವಾಗಿ ಯೆಹೋವನಿಗೋಸ್ಕರವೆಂದು, ಒಂದು ದೇವರಿಗೋಸ್ಕರ ಅಥವಾ ಕರ್ತನಿಗೋಸ್ಕರ, ಇನ್ನೊಂದು ಅಜಾಜೇಲನಿಗೋಸ್ಕರ ಅಂತ ಹೇಳ್ಬಿಟ್ಟು. ಅಜಾಜೇಲನು ಅಂತ ಹೇಳಿದರೆ ಕಳಿಸಲ್ಪಡುವಂಥ ಒಂದು ದ ಗೋಟ್ ಆಫ್ ಡಿಪಾರ್ಚರ್, ಅಥವಾ ಅದು ಕಳುಹಿಸಲಾಗುವ ಒಂದು ಹೋತ ಅಂತ ಹೇಳ್ಬಿಟ್ಟು, ಕಳುಹಿಸಲ್ಪಡುವ ಹೋತ ಅಂತ ಹೇಳ್ಬಿಟ್ಟು.
ಒಂದು ದೇವ್ರ ಸನ್ನಿಧಾನದಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನು ವಧಿಸಬೇಕು, ಮತ್ತೊಂದನ್ನು ಕಳಿಸ್ಬಿಡಬೇಕು. ಸರಿ, ಇದನ್ನು ಯಾವ ರೀತಿಯಾಗಿ ತಿಳ್ಕೊಳ್ತಿದ್ರು ಅಂತೇಳಿದ್ರೆ, ಅವರು ಚೀಟು ಹಾಕಿ ಅದನ್ನು ತಿಳಿದುಕೊಳ್ತಿದ್ರು. 8ನೇ ವಚನ. ಸರಿ, 2 ಹೋತ ಯಾಕೆ ಎಂಬ ಪ್ರಶ್ನೆ ಬರ್ಬೋದು. ಒಂದನ್ನು ದೇವರ ಸನ್ನಿಧಾನದಲ್ಲಿ ಅದನ್ನು ಬಲಿ ಕೊಡಬೇಕು, ಮತ್ತೊಂದನ್ನು ಬಲಿ ಕೊಡದೆ ಅದರ ಮೇಲೆ ಕೈಯನ್ನು ಇಟ್ಟು ಇಸ್ರಾಯೇಲರ ಪಾಪವನ್ನು, ತಮ್ಮೆಲ್ಲರ ಪಾಪವನ್ನು ಅರಿಕೆ ಮಾಡಿ ಕಳಿಸ್ಬಿಡಬೇಕು. ಇದು ಯಾಕೆ ಎಂಬುದಾಗಿ ನೋಡುವಾಗ, ಈ 2 ಹೋತಗಳು ಯೇಸು ಕ್ರಿಸ್ತನ 2 ಸೇವೆಯನ್ನು, 2 ಕ್ರಿಯೆಯನ್ನು, 2 ಜವಾಬ್ದಾರಿಕೆಯನ್ನು, 2 ಭಾಗವನ್ನು ಮಾಡುವಂಥದ್ದಾಗಿದೆ. ಒಂದು ಹೋತ ಸಾಯಬೇಕು, ಮತ್ತೊಂದು ಹೊರಡಬೇಕು. ಒಂದು ಹೋತ ಯೇಸು ಕ್ರಿಸ್ತನ ಮರಣವನ್ನು ಸೂಚಿಸ್ತದೆ, ಮತ್ತೊಂದು ಹೋತ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ಈ 2 ಒಂದೇ ಹೋತ ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ಹೋತವನ್ನು ಮರಣಕ್ಕೆ ಅಥವಾ ಬಲಿಯಾಗಿ ಕೊಟ್ಬಿಟ್ಟು ಅದನ್ನೇ ಮತ್ತೆ ಎಬ್ಬಿಸೋದಕ್ಕಾಗೋದಿಲ್ಲ. ಆದ ಕಾರಣ ಈ 2 ಅರ್ಥ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಹೂಣಲ್ಪಡುವಿಕೆ, ಯೇಸು ಕ್ರಿಸ್ತನ ಪುನರುತ್ಥಾನ, ಈ 3 ಯೇಸು ಕ್ರಿಸ್ತನ 3 ಪಾಪ ಕ್ಷಮಾಪಣೆಗಾಗಿ ಯೇಸು ಕ್ರಿಸ್ತನು ಮಾಡುವ 3 ಕಾರ್ಯವನ್ನು ಈ 2 ಹೋತಗಳು ಮಾಡ್ತಿದ್ವು. ಒಂದು, ಯೇಸು ಕ್ರಿಸ್ತನ ಮರಣವನ್ನು ಒಂದು ಹೋತ ದೇವರ ಸನ್ನಿಧಾನದಲ್ಲಿ ಅದನ್ನು ವಧಿಸಬೇಕು, ಅದು ರಕ್ತ ಸುರಿಸಬೇಕು. ಇನ್ನೊಂದು ಹೋತ ಅದು ಕಣ್ಮರೆಯಾಗಿ ಹೋಗಿಬಿಡಬೇಕು, ಅದು ಹೂಣಲ್ಪಡುವಿಕೆ. ಆದರೂ ಕೂಡ ಅದು ಸಾಯಬಾರ್ದು. ಇದು ಆಶ್ಚರ್ಯವಲ್ಲವೇ? 2 ಹೋತ ಯೇಸು ಕ್ರಿಸ್ತನ ಮರಣ, ಆತನ ಪುನರುತ್ಥಾನವನ್ನು ಸ್ಪಷ್ಟವಾಗಿ ಸೂಚಿಸುವಂಥದ್ದಾಗಿದೆ. ಇದರ ನಡುವೆ, ಮರಣ ಪುನರುತ್ಥಾನದ ನಡುವೆ ಆತನ ಹೂಣಲ್ಪಡುವಿಕೆಯನ್ನು ಕೂಡ ಸೂಚಿಸುವಂತೆ ಆ 2ನೇ ಹೋತ ಅದನ್ನು ದೂರವಾಗಿ ಕಳುಹಿಸಲ್ಪಡಬೇಕು, ಅದು ಹೊರಟು ಹೋಗುವಂಥದ್ದು. ಇಲ್ಲಿ 26ನೇ ವಚನದಲ್ಲಿ ಅಜಜೇಲನಿಗೆ ಅಂತ ಹೇಳಿದಾಗ ನಾವು ಏನು ಅಂತ ತಿಳ್ಕೊಳ್ಬಾರ್ದು. ಒಟ್ಟು 2 ಕೂಡ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡುವಂಥ ಹೋತಗಳು. ಒಂದು ಮರಣವನ್ನು ಹೊಂದಿ ದೇವರ ಸನ್ನಿಧಾನದಲ್ಲಿ, ಒಂದು ಮಹಾಯಾಜಕನ ಪಾಪ, ಯಾಜಕರ ಪಾಪ, ಇಸ್ರಾಯೇಲರ ಪಾಪ, ಅಷ್ಟೇ ಅಲ್ಲದೆ ಮಹಾಪವಿತ್ರ ಸ್ಥಳವು ಶುದ್ಧವಾಗಿ ಮತ್ತು ಅದೇ ಸಂದರ್ಭದಲ್ಲಿ ಆ ಹೊರಗಿನ ಪವಿತ್ರ ಸ್ಥಳವು ಶುದ್ಧವಾಗಿ ಮತ್ತು ಆ ತಾಮ್ರದ ಯಜ್ಞವೇದಿಯು ಶುದ್ಧವಾಗಬೇಕು ಎಂಬಂಥದ್ದನ್ನು ಈ ರಕ್ತವು ಮಾಡಿದಂಥ ಮಹತ್ ಕಾರ್ಯ. ಹೌದು, ದೋಷ ಪರಿಹಾರಕವಾದ ಮಹಾದಿನ, ಡೇ ಆಫ್ ಅಟೋನ್ಮೆಂಟ್, ಅದು ಅಮೂಲ್ಯವಾದ ದಿನ, ಆನಂದವಾದಂಥ ಒಂದು ದಿನ. ಹೀಗೆ ಮೊಟ್ಟ ಮೊದಲನೇದಾಗಿ ಆರೋನನು ಆ ಒಂದು 2ನೇ ಹೋತವನ್ನು ಕಳಿಸುವಾಗ ತನ್ನ 2 ಕೈಗಳನ್ನು ಇಟ್ಟು ತನ್ನ ಪಾಪ ಆರಿಕೆ ಮಾಡಿ ಜನರ ಪಾಪಗಳನ್ನು ಅದರ ಮೇಲೆ ಹಾಕಿ, ಅದರ ಬಗ್ಗೆ ನೋಡಿ 16:22 ಆ ಹೋತ ಅವರ ಎಲ್ಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ದುರ್ಗಮವಾದ ಪ್ರದೇಶಕ್ಕೆ ಒಯ್ಯುವಂತೆ ಒಬ್ಬ ಮನುಷ್ಯನು ಅದನ್ನು ಅರಣ್ಯಕ್ಕೆ ತಕ್ಕೊಂಡು ಹೋಗ್ತಾನೆ. ಈ ರೀತಿಯಾಗಿ ಮಾಡುವಾಗ 30ನೇ ವಚನದಲ್ಲಿ ಯೆಹೋವನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಿಮ್ಮ ಎಲ್ಲ ದೋಷಗಳು ನಿವಾರಣೆಯಾಗುವವು. ವಾವ್! ಎಲ್ಲ ಪಾಪಗಳ ಒಂದು ನಿವಾರಣೆ. ಹೀಗೆ 34ನೇ ವಚನ, ಇಸ್ರಾಯೇಲರ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಅವರಿಗೋಸ್ಕರ ವರ್ಷಕ್ಕೆ 1 ಆವರ್ತಿ ದೋಷ ಪರಿಹಾರವನ್ನು
ಮಾಡಬೇಕೇ. ಇದು ದೇವರ ನಿಯಮ, ಶಾಶ್ವತವಾದ ನಿಯಮ. ದೇವಜನರಿಗೂ ಸಂತೋಷ, ಯಾಜಕರಿಗೂ ಸಂತೋಷ ಮತ್ತು ಮಹಾಯಾಜಕನಿಗೂ ಸಂತೋಷವನ್ನು ಕೊಡುವಂಥ ಆ ದಿನ. ಈ ಒಂದು 16ನೇ ಅಧ್ಯಾಯವನ್ನು ಯಾಜಕಾಂಡದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 16. And the Lord spake unto Moses after the death of the 2 sons of Aaron, when they offered before the Lord, and died. And the Lord said unto Moses, Speak unto Aaron thy brother, that he come not at all times into the holy place within the veil, before the mercy seat, which is upon the ark, that he die not, for I will appear in the cloud upon the mercy seat. Thus shall Aaron come into the holy place, with a young bullock for a sin offering, and a ram for a burnt offering. He shall put on the holy linen coat, and he shall have the linen breeches upon his flesh, and shall be girded with a linen girdle, and with the linen mitre shall he be attired. These are holy garments, therefore shall he wash his flesh in water, and so put them on. And he shall take of the congregation of the children of Israel 2 kids of the goats for a sin offering, and 1 ram for a burnt offering. And Aaron shall offer his bullock of the sin offering, which is for himself, and make an atonement for himself and for his house. And he shall take the 2 goats, and present them before the Lord at the door of the tabernacle of the congregation. And Aaron shall cast lots upon the 2 goats, 1 lot for the Lord, and the other lot for the scapegoat. And Aaron shall bring the goat upon which the Lord's lot fell, and offer him for a sin offering. But the goat on which the lot fell to be the scapegoat shall be presented alive before the Lord, to make an atonement with him, and to let him go for a scapegoat into the wilderness. And Aaron shall bring the bullock of the sin offering, which is for himself, and shall make an atonement for himself and for his house, and shall kill the bullock of the sin offering, which is for himself. And he shall take a censer full of burning coals of fire from off the altar before the Lord, and his hands full of sweet incense beaten small, and bring it within the veil. And he shall put the incense upon the fire before the Lord, that the cloud of the incense may cover the mercy seat that is upon the testimony, that he die not. And he shall take of the blood of the bullock, and sprinkle it with his finger upon the mercy seat eastward, and before the mercy seat shall he sprinkle of the blood with his finger 7 times. Then shall he kill the goat of the sin offering that is for the people, and bring his blood within the veil, and do with that blood as he did with the blood of the bullock, and sprinkle it upon the mercy seat, and before the mercy seat. And he shall make an atonement for the holy place, because of the uncleanness of the children of Israel, and because of their transgressions in all their sins. And so shall he do for the tabernacle of the congregation that remaineth among them in the midst of their uncleanness. And there shall be no man in the tabernacle of the congregation when he goeth in to make an atonement in the holy place, until he come out, and have made an atonement for himself, and for his household, and for all the congregation of Israel. And he shall go out unto the altar that is before the Lord, and make an atonement for it, and shall take of the blood of the bullock, and of the blood of the goat, and put it upon the horns of the altar round about. And he shall sprinkle of the blood upon it with his finger 7 times, and cleanse it, and hallow it from the uncleanness of the children of Israel. And when he hath made an end of reconciling the holy place, and the tabernacle of the congregation, and the altar, he shall bring the live goat, and Aaron shall lay both his hands upon the head of the live goat, and confess over him all the iniquities of the children of Israel, and all their transgressions in all their sins, putting them upon the head of the goat, and shall send him away by the hand of a fit man into the wilderness. And the goat shall bear upon him all their iniquities unto a land not inhabited, and he shall let go the goat in the wilderness. And Aaron shall come into the tabernacle of the congregation, and shall put off the linen garments which he put on when he went into the holy place, and shall leave them there. And he shall wash his flesh with water in the holy place, and put on his garments, and come forth, and offer his burnt offering, and the burnt offering of the people, and make an atonement for himself and for the people. And the fat of the sin offering shall he burn upon the altar. And he that let go the goat for the scapegoat shall wash his clothes, and bathe his flesh in water, and afterward come into the camp.
And the bullock for the sin offering, and the goat for the sin offering, whose blood was brought in to make atonement in the holy place, shall one carry forth without the camp, and they shall burn in the fire their skins, and their flesh, and their dung. And he that burneth them shall wash his clothes, and bathe his flesh in water, and afterward he shall come into the camp. And this shall be a statute forever unto you, that in the 7th month, on the 10th day of the month, ye shall afflict your souls, and do no work at all, whether it be one of your own country, or a stranger that sojourneth among you. For on that day shall the priest make an atonement for you to cleanse you, that ye may be clean from all your sins before the Lord. It shall be a Sabbath of rest unto you, and ye shall afflict your souls by a statute forever. And the priest whom he shall anoint, and whom he shall consecrate to minister in the priest's office in his father's stead, shall make the atonement, and shall put on the linen clothes, even the holy garments. And he shall make an atonement for the holy sanctuary, and he shall make an atonement for the tabernacle of the congregation, and for the altar, and he shall make an atonement for the priests, and for all the people of the congregation. And this shall be an everlasting statute unto you, to make an atonement for the children of Israel for all their sins once a year. And he did as the Lord commanded Moses.